ಇನ್ನು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತಿರುಪತಿ ಮಾದರಿಯಲ್ಲಿ ಧರ್ಮಸ್ಥಳದಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಸಿಸ್ಟಮ್ ನಿರ್ಮಾಣ ಮಾಡಲಾಗಿದೆ. ನಿನ್ನೆ ಅಷ್ಟೇ ಅದರ ಉದ್ಘಾಟನೆ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಮುಜರಾಯಿ ಇಲಾಖೆ ರಾಜ್ಯದ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದೇ ರೀತಿ ಕ್ಯೂ ಕಾಂಪ್ಲೆಕ್ಸ್ ಸಿಸ್ಟಮ್ ಜಾರಿಗೆ ತರೋದ್ರ ಬಗ್ಗೆ ಈಗ ಚಿಂತನೆಯನ್ನು ನಡೆಸ್ತಾ ಇದೆ. ಹಾಗಾದರೆ ಯಾವ ದೇವಸ್ಥಾನಗಳು ಇದರ ವ್ಯಾಪ್ತಿಗೆ ಬರುತ್ತೆ ಅಂತ ನೀವೇ ನೋಡಿ. ತಿರುಪತಿ ಮಾದರಿ ಕ್ಯೂ ಸಿಸ್ಟಮ್ ಜಾರಿಗೆ ಚಿಂತನೆ, ಮುಜರಾಯಿ ದೇವಸ್ಥಾನದಲ್ಲಿ ಜಾರಿಗೆ ಪ್ಲಾನ್, ಧರ್ಮಸ್ಥಳದಲ್ಲಿ ಜಾರಿ ಬೆನ್ನಲ್ಲೇ ಸರ್ಕಾರ ಸ್ಕೆಚ್. ತಿರುಪತಿ ಮಾದರಿಯಲ್ಲಿ ಧರ್ಮಸ್ಥಳದಲ್ಲಿ ಕ್ಯೂ ಸಿಸ್ಟಮ್ ಜಾರಿಯಾಗಿದೆ. ವಿಶಾಲವಾದ ಭವನದಲ್ಲಿ ಆಸನದ ವ್ಯವಸ್ಥೆ, ಭಕ್ತರಿಗೆ ಆಹಾರದ ವ್ಯವಸ್ಥೆ, ಮಕ್ಕಳಿಗೆ ಆರೈಕೆ ಕೊಠಡಿ, ಹೀಗೆ ಸಕಲ ವ್ಯವಸ್ಥೆಯೂ ಜಾರಿಯಲ್ಲಿದೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಜಾರಿಯಾಗಿದ್ದು, ಮುಜರಾಯಿ ಇಲಾಖೆ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಭಕ್ತಾದಿಗಳಿಗೆ ಅನುಕೂಲವಾಗೋಕೆ ಈ ವ್ಯವಸ್ಥೆ ಜಾರಿಗೆ ತರುವ ಬಗ್ಗೆ ಚಿಂತನೆ ನಡೆಸಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯ ಕೆಲ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ. ರಶ್ನಲ್ಲಿ ದರ್ಶನವೂ ಕಷ್ಟ. ಹೀಗಾಗಿ ಆಯ್ದ ಕೆಲ ದೇಗುಲದಲ್ಲಿ ಈ ವ್ಯವಸ್ಥೆ ಜಾರಿ ಬಗ್ಗೆ ಚಿಂತನೆ ನಡೆಸ್ತೀವಿ. ದೊಡ್ಡ ದೇವಸ್ಥಾನಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ದುಡ್ಡಿನ ತೊಂದರೆಯೂ ಬರಲ್ಲ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ನಮ್ಮಲ್ಲೂ ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂದರೆ ದೊಡ್ಡ ದೇವಸ್ಥಾನ ಅಂದರೆ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳಿದೆ. ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕೂಡ ಮಾಡಿದ್ರೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲೆಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಹಣನೂ ಇರುತ್ತೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹಣಕ್ಕೂ ಕೊರತೆನೂ ಇರೋದಿಲ್ಲ. ಈಗ ಸಲಹೆ ಕೊಡ್ಬೋದು. ಸದ್ಯದಲ್ಲಿ ಅತಿ ಹೆಚ್ಚು ಭಕ್ತರು ಬರೋ ದೇವಸ್ಥಾನಗಳು ಯಾವುದು ಅಂತ ನೋಡೋದಾದ್ರೆ, ಕ್ಯೂ ಸಿಸ್ಟಮ್ಗೆ ಪ್ಲಾನ್: ಕುಕ್ಕೆ ಸುಬ್ರಹ್ಮಣ್ಯ, ಚಾಮುಂಡಿ ಬೆಟ್ಟ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿ, ಶ್ರೀಕಂಠೇಶ್ವರ ನಂಜನಗೂಡು. ಇವಿಷ್ಟು ದೇವಸ್ಥಾನಕ್ಕೆ ಭಕ್ತರು ಹರಿದು ಬರುತ್ತಿದ್ದು, ರಾಜ್ಯ ಸರ್ಕಾರ ಯಾವ ದೇವಾಲಯಗಳಿಗೆ ಕ್ಯೂ ಸಿಸ್ಟಮ್ ಜಾರಿಗೆ ತರುತ್ತೆ ಕಾದು ನೋಡಬೇಕು. ಇದು ಆರಂಭಿಕ ಹಂತದ ಚಿಂತನೆಯಾಗಿದ್ದು, ಜಾರಿಗೆ ಬರಲು ಬಹುಶಃ ಬಹಳ ಸಮಯ ಬೇಕಾಗಬಹುದು. ಈ ರೀತಿಯ ವ್ಯವಸ್ಥೆ ಜಾರಿಯಾದ್ರೆ ನಿಜಕ್ಕೂ ಉಪಯೋಗವಾಗಲಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.